17/2/2026 ತಾರೀಕಿನಂದು ನಮ್ಮ ವಿಡಿಯೋದಲ್ಲಿ ಅಂದರೆ ನಮಸ್ತೆ ಚಿಂತಾಮಣಿ ಚಾನಲ್ನಲ್ಲಿ, ಎಲೆಕ್ಟ್ರಾನಿಕ್ ಚಾನಲ್ನಲ್ಲಿ, ಮತ್ತು ಡೆಲ್ಲಿ ಕ್ರೈಮ್ ವರದಿನಲ್ಲಿ ವರದಿಗಾರರಾದ ಎನ್ ಕೃಷ್ಣಮೂರ್ತಿ ಅವರು ಈಗಾಗಲೇ ನಾವು ಬಿತ್ತರಗೊಳಿಸ್ತಾ ಇದ್ದೀವಿ. ಏನಂತ ಹೇಳ್ಬಿಟ್ಟು ವಿಚಾರ ಅಂತ ಹೇಳಿದ್ರೆ, ಈ ಚಿಂತಾಮಣಿ ಟೌನ್ ನಗರದಲ್ಲಿರುವಂಥದ್ದು, ಅದರ ನಗರದಲ್ಲಿರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಕನ್ನಡದ ಚಲನ್, ಅಂದರೆ ಈ ರೀತಿ ಚಲನ್ಗಳು ವಿತ್ಡ್ರಾಲ್ ಅಂದರೆ ತೆಗೆಯುವಂಥದ್ದು. ಅದರಲ್ಲಿ ಇವರು ಕನ್ನಡದ ಬಗ್ಗೆ ಕೊಡ್ತಾ ಇರಲಿಲ್ಲ. ಇವಾಗ ಮೊದಲು ಮಾಡ್ತಾ ಇದ್ರೇನು, ತಮಿಳ್ನಲ್ಲಿತ್ತು. ಮೊದಲು ಹೆಡ್ಡಿಂಗ್ ಲೈನ್ಸ್ ಬಂದು ತಮಿಳ್ನಲ್ಲಿತ್ತು, ಮತ್ತು ಇಂಗ್ಲೀಷಲ್ಲಿತ್ತು, ಆಂಗ್ಲ ಭಾಷೆಯಲ್ಲಿತ್ತು. ಅದರ ಬಗ್ಗೆ 17ನೇ ತಾರೀಕು 17/2 ನಾನು ಸವಿಸ್ತರವಾಗಿ ವಿಚಾರಗಳನ್ನು ನಿಮ್ಮ ಮುಂದೆ ನಮ್ಮ ವೀಕ್ಷಕರ ಮುಂದೆ ಇಟ್ಟಿದ್ದೀನಿ. ಇದಾದ ನಂತರ ಇವತ್ತು ಟುಡೇ ಅಂದರೆ ಇವತ್ತು 21ನೇ ತಾರೀಕು 21/2 ಶನಿವಾರ, ಇವತ್ತು ಮತ್ತೆ ನಾವು ಹೋಗ್ಬಿಟ್ಟು ನಮ್ಮ ಜೊತೆಯಲ್ಲಿರುವಂಥ ಶ್ರೀರಾಮನಗರ ಶಂಕರು ಮತ್ತು ನಮ್ಮ ಡೆಲ್ಲಿ ಕ್ರೈಮ್ ವರದಿಗಾರರು ಮತ್ತು ನಮಸ್ತೆ ಚಿಂತಾಮಣಿ ಸಂಪಾದಕರು ಇಬ್ಬರು ಹೋಗಿ ತನಿಖೆ ಮಾಡಿದಾಗ, ಅಂದರೆ ಅಲ್ಲಿ ಹೋಗಿ ಔಟ್ಲೈಟ್ ಚೆಕ್ ಮಾಡೋಕ್ಕೆ ಹೋದಾಗ ಅವರಿಗೆ ಇವತ್ತು ಕನ್ನಡದಲ್ಲಿರುವಂಥ ವಿತ್ಡ್ರಾಲ್ ಫಾರಮನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ನಮ್ಮ ಸಮಸ್ತ ವೀಕ್ಷಕರಿಗೂ, ನಾನು ಚಿಂತಾಮಣಿ ವೀಕ್ಷಕರಿಗೂ ಮತ್ತು ನಮ್ಮ ಎಲ್ಲ ವರ್ಗದ ಕನ್ನಡ ಪರ ಸಂಘಟನೆಗಳಿಗೂ ಈ ಮೂಲಕ ತಿಳಿಯೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನೋಡಿ, ಇಂಥ ಚಲನನ್ನು ಮಾಡಿದರೆ ಮೊದಲು ನಾವು ಈ ಥರ ಮಾಡೋಕ್ಕಾಗ್ತಾ ಇಲ್ಲ. ಇದು ನಮ್ಮ ಇಂಪ್ಯಾಕ್ಟ್. ಯಾಕೆಂದರೆ ಇಂಪ್ಯಾಕ್ಟ್ ವರದಿ, ಈ ನಮ್ಮ ವರದಿಯಿಂದ ಎಚ್ಚೆತ್ಕೊಂಡಿದ್ದೀರಲ್ಲ, ಅದಕ್ಕೆ ನಮಗೆ ನಿಮ್ಮ ಯಾರು ಸಾಯಿ ಕಾರ್ತಿಕ್ ಮ್ಯಾನೇಜರ್ ಅವರಿಗೆ ನಿಮಗೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀವಿ. ಮತ್ತು ನಿಮಗೆ ನಾನು ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇದೇ ಕೆಲಸ ನೀವು ಮೊದಲೇ ಮಾಡಿಬಿಟ್ಟಿದ್ರೆ ನಾವು ವಿಡಿಯೋನ ತೆಗೆಯುವಂಥ ಮಟ್ಟಕ್ಕೆ ನಾವು ಹೋಗ್ತಾ ಇರಲಿಲ್ಲ. ಈಗಾಗಲೂ ಹೋಗಲಿ, ನೀವು ಅದೇನು ಹೇಳ್ತಾರಲ್ಲ, ಊರಿಗೆಲ್ಲ ಕೊಳ್ಳೆ ಹೊಡೆದ ಮೇಲೆ ಪೊಲೀಸ್ ಅವರು ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಇವತ್ತಾದರೂ ನೀವು ಎಚ್ಚೆತ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ, ನಿಮ್ಮೊಂದು ನಮಸ್ಕಾರ ಹೇಳ್ತಾ ಇದ್ದೀನಿ, ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ, ನಿಮ್ಮೊಂದು ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದೀನಿ. ನಾನು ಇಷ್ಟು ಮೊದಲು ನೀವು ಮಾಡಿದರೆ ನಿಮಗೆ ಈ ರೀತಿ ನಾವು ಮಾಡ್ತಾ ಇರಲಿಲ್ಲ. ಸಂಸ್ಥೆ ಇರೋದು, SBI ಇರೋದು ಯಾರಿಗೋಸ್ಕರ? ಜನರಿಗೋಸ್ಕರ ಅಲ್ಲಪ್ಪ ಇರೋದು, ನಿಮಗೋಸ್ಕರ ಇದೆಯಲ್ಲ. ಇದು ಯಾರು? ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆದರೆ ನಾವು ಏನಾದರೂ ಮಾಡಲಿ, ಪ್ರೈವೇಟ್ ಅವರು ಹಾಳಾಗೋಗ್ಲಿ ಅಂತ ಹೇಳ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟು ಮತ್ತು RBIನಲ್ಲಿ ಕರೆಕ್ಟಾಗಿ ಒಂದು ನಿದರ್ಶನ ಕೊಟ್ಟಿದ್ದಾರೆ, ಗೈಡ್ಲೈನ್ಸ್ ಇದೆ. ಅದರಲ್ಲಿ ಏನಿದೆ? ರೀಜನಲ್ ಲ್ಯಾಂಗ್ವೇಜ್, ಪ್ರಾದೇಶಿಕ ಭಾಷೆ ಕನ್ನಡ ಇದ್ದರೆ ಕನ್ನಡದಲ್ಲೇ ನೀವು ಹೇಳಬೇಕು, ಈ ಥರ ಚಲನಗೊಳಿಸಬೇಕು. ಮತ್ತು ತಮಿಳ್ನಾಡಿದ್ದರೆ ತಮಿಳ್ನಾಡು ಬೇಕಾದ್ರೆ ಮಾಡ್ಕೊಳ್ಳಿ. ನಾನು ತಮಿಳಿಗರಿಗೆ ನಾವು ನಮ್ಮ ಕನ್ನಡಿಗರಿಂದ ತಮಿಳಿಗರಿಗೆ ನಾವು ಅವಹೇಳನ ಮಾಡೋದಿಲ್ಲ. ಅವ್ರ ಭಾಷೆ ಅವ್ರ ಮುಖ್ಯ, ನಮ್ಮ ಭಾಷೆ ನಮ್ಮ ಮುಖ್ಯ. ನಾನು ಮೊದಲು ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಕನ್ನಡ ನಾಡಿನಲ್ಲಿದ್ದು ಇಲ್ಲಿ ಎಲ್ಲ ಉಂಡು, ಇಲ್ಲಿ ತಿಂದು, ಇಲ್ಲಿ ತೇಗಿ ನಾವು ಬಂದುಬಿಟ್ಟು ನಾವು ಕನ್ನಡದಲ್ಲಿ ನಾವು ಮಾಡೋದಿಲ್ಲ. ದಿಮಾಗು, ನಿಮ್ಮ ಕೊಬ್ಬು ಎಲ್ಲ ಪ್ರದರ್ಶನ ಮಾಡಿದ್ರೆ ನಾವು ಒರಿಯಾ ಭಾಷೆ ಇದೆ ನಮಗೆ, ನಿಮಗೆ ಗೊತ್ತು. ಮಿಸ್ಟರ್ ಸಾಯಿ ಕಾರ್ತಿಕ್ ಅವರೇ, SBI ಮ್ಯಾನೇಜರ್ ಆಫ್ ಇಂಡಿಯಾ ಇದರಲ್ಲಿದ್ದಾರೆ, ನಮ್ಮ PCR ಕಾಂಪ್ಲೆಕ್ಸ್ ಇರೋರು ಹೇಳ್ತಾ ಇದ್ದೀನಿ. ನಾನು ಈ ಮೂಲಕ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತೆ ಇದನ್ನು ಮರುಕಳಿಸಿದ್ರೆ ನಾವು ಕನ್ನಡ ಭಾಷೆಯಲ್ಲಿ ಮಾತಾಡೋದಿಲ್ಲ, ನಮ್ಮದೇ ಒಂದು ಒರಿಯಾ ಭಾಷೆ ಇದೆ. ಆ ಒರಿಯಾ ಭಾಷೆ ಏನು ಅಂತ ನಿಮ್ಗೆ ತೋರಿಸ್ತೀನಿ ನಾನು. ಇದನ್ನು ಇಂಥ ದಿಮಾಗಗಳನ್ನು ಪ್ರದರ್ಶನ ಮಾಡ್ತೀರಾ, ಮುಚ್ಕೊಂಡು ಇಂಥ ದಿವಸ ಕನ್ನಡ ಭಾಷೆಗೆ, ನೆಲಕ್ಕೆ, ರಾಜ್ಯಕ್ಕೆ ಧಕ್ಕೆ ಆದರೆ ಮತ್ತೆ ನಾವಲ್ಲ, ನಮ್ಮ ಹಿಂದುಗಳಿದ್ದಾರೆ ರಣಧೀರರ ಪಡೆಗಳು, ಅವರೆಲ್ಲ ಎಚ್ಚೆತ್ಕೊಳ್ತಾರೆ ಅಂತೇಳಿ ಹೇಳ್ತಾ ಬಡಿ. ನಮ್ಮ ಮುಂದೆ ಇವತ್ತು ಶ್ರೀರಾಮನಗರ ಶಂಕರ್ ಇವರು ಕನ್ನಡ ಪರ ಸಂಘಟನೆ ಕರವೇ, ನಮ್ಮ ನಮ್ಮ ಶಿವರಾಮೇಗೌಡರ ಬಣದಲ್ಲಿ ನಗರದ ಅಧ್ಯಕ್ಷರಾಗಿದ್ದಾರೆ. ಈಗ ಅವರು ಕೂಡ ನಮ್ಮ ಮುಂದೆ ಬಂದು ಜಾಯ್ನ್ ಆಗಿದ್ದಾರೆ. ಅದರಿಂದ ಅವರಿಂದನೂ ಒಂದು ಸ್ವಲ್ಪ ಈ ನಮ್ಮ ಬ್ಯಾಂಕ್ ಮ್ಯಾನೇಜರ್ಗೆ ಹಿತವಚನಗಳು ಹೇಳಬೇಕು ಅಂತ ನಾನು ಅವ್ರನ್ನ ಸಾದರವಾಗಿ ಆಹ್ವಾನ ಕೊಟ್ಟಿದ್ದೀನಿ. ಮತ್ತು ಮುಂದೆ ನಮ್ಮ ವೀಕ್ಷಕರಿಗೆ 2 ಮಾತುಗಳನ್ನು ಹಂಚ್ಕೋಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ದಿನಾಂಕ 17/2/2026 ನಮ್ಮ ನ್ಯಾಷನಲ್ ಚಾಲನಿನ ಕೃಷ್ಣಮೂರ್ತಿ ಅನ್ನೋರು SBI ಬ್ಯಾಂಕ್ಗೆ ಭೇಟಿ ಕೊಟ್ಟಾಗ ಅಲ್ಲಿ ಚಲನ್ನಲ್ಲಿ ತಮಿಳು ಭಾಷೆಯಲ್ಲಿ ಚಲನ್ ಇರುವ ಕಾರಣ ಅವರು ಆ ಚಲನ ಎತ್ಕೊಂಡು ಬ್ಯಾಂಕ್ ಮ್ಯಾನೇಜರ್ ಹತ್ರ ವಿಚಾರಿಸಿದಾಗ ಇವರು ಮನವಿಗೆ ಸ್ಪಂದಿಸಿ
ಅತಿ ಈ ಮನೆ ಬಳಸಿ ಕನ್ನಡದಲ್ಲೇ ಚಲನ ನೋಡಿಸಿ ಉತ್ತಾಂಡವಾಗಿ ಪ್ರದರ್ಶನ ಮಾಡೋದು, ಉತ್ತಾಂಡತನದಿಂದ ಪ್ರದರ್ಶನ ಮಾಡೋದು. ಪ್ರದರ್ಶನ ಮಾಡಿ ಕನ್ನಡದಲ್ಲೇ ಚಲನ ನೋಡಿಸಿದ. ಈ ದಿನ ನಾವು ಬೇಟೆ SBI ಬ್ಯಾಂಕ್ ಭೇಟಿ ಕೊಟ್ಟಾಗ ಎಲ್ಲ ಚಾನಲ್ ಚೆಕ್ ಮಾಡಿದ್ವಿ, ಎಲ್ಲ ಕನ್ನಡದಲ್ಲೇ ಇದೆ. ಇವಾಗ ಮತ್ತೆ ಬಂದು ಕೃಷ್ಣಮೂರ್ತಿ ಅನ್ನೋ ವಿಚಾರಿಸಿದಾಗ ಎಲ್ಲ ಕನ್ನಡದಲ್ಲಿದೆ ಅಂತ ಹೇಳಿದಾಗ ಅವರು ಸಂತೋಷಪಟ್ಟಿದ್ದಾರೆ. ಇವರು ಮನೆಗೆ ಸ್ಪಂದಿಸಿ ಆ ಬ್ಯಾಂಕಿನವರು ಕನ್ನಡದಲ್ಲಿ ಹೊಡೆದಿರೋದಕ್ಕೆ ನಮಗೂ ತುಂಬ ಸಂತೋಷದ ವಿಷಯ. ಈ ಕನ್ನಡದ ಇದು ನ್ಯಾಷನಲ್ ಚಾನಲಿನ ಕೃಷ್ಣಮೂರ್ತಿ ಅನ್ನೋರಿಗೆ ನಮ್ಮ ವೇದಿಕೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು ನಮ್ಮ ಡೆಲ್ಲಿ ಕ್ರೈಮ್ ಮತ್ತು ಇದು ನಮಸ್ತೆ ಚಿಂತಾಮಣಿ ಕರ್ನಾಟಕ, ಇದು ನಮ್ಮ ಚಿಂತಾಮಣಿ ಚಾನಲ್ನ ಇಂಪ್ಯಾಕ್ಟ್ ನ್ಯೂಸ್ ಅಂತ ಕೂಡ ನಾನು ಕರಿತೀನಿ. ಮತ್ತೆ 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 ನಾನು ಹೇಳ್ತಾ ಇದ್ದೀನಿ, ಮಿಸ್ಟರ್ ಸಾಯಿ ಕಿರಣ್ ಅವರೇ, ಮತ್ತೆ ಅಚಾತುರ್ಯಗಳನ್ನು ಇಂಥವೇನಾದರೂ ನಡೆದ್ರೆ ಮತ್ತೆ ಸಹಿಸೋದಿಲ್ಲ, ಮತ್ತೆ ಬೇರೆ ರೀತಿಯಾಗಿರ್ತದೆ. ಈಗ ಒಂದು ಸರ್ತಿ ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದೀವಿ, ಎಚ್ಚರಿಕೆ ಗಂಟೆ ಅಂತ ಬಾರಿಸಿದ್ದೀವಿ. ನೀವು ಎಚ್ಚರಿಕೆ ಅಂತ ತಗೊಳ್ತಿರೋ ಅಥವಾ ನೀವು ಮುನ್ನೆಚ್ಚರಿಕೆಯಾಗಿ ತಗೊಳ್ತಿರೋ ಅದನ್ನು ನಿಮಗೆ ಬಿಟ್ಟಿದ್ದೀವಿ. ಮತ್ತೆ 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 ನಾವು ಹೇಳ್ತಾ ಇದ್ದೀವಿ, ಮತ್ತೆ ಇಂಥ ರೀತಿಗಳೆಲ್ಲ ಭಾಷೆಗೆ ನೆಲಕ್ಕೆ ನೀವೇನಾದರೂ ಅಪಮಾನ ಮಾಡಿದ್ರೆ ಆದರೆ ಮತ್ತೆ ನಮ್ಮದೇ ಭಾಷೆ ಇದೆ, ನಾವು ಇಲ್ಲಿ ಕನ್ನಡ ಭಾಷೆಯಲ್ಲಿ ಮಾತಾಡೋದಿಲ್ಲ, ಆಂಗ್ಲ ಭಾಷೆಯಲ್ಲಿ ಮಾತಾಡೋದಿಲ್ಲ. ನಾನು ಹೇಳ್ದಲ್ಲ, ಒರಿಯಾ ಭಾಷೆ ನನಗೆ ಗೊತ್ತಿದ್ದ, ಆ ಒರಿಯಾ ಭಾಷೆಯಲ್ಲಿ ನಿನ್ನ ಮುಂದೆನೇ ನಾನು ಬಂದು ಮಾತಾಡ್ತೀನಿ. ನಿನ್ನ ಈ ಸಮಸ್ತ ಈ ಪೇಪರ್ಗಳಿದೆಯಲ್ಲ, ಇನ್ನು ಮೇಲೆ ಆಂಗ್ಲ ಭಾಷೆಗಳು ಮತ್ತು ನಿನ್ನ ಯಾವುದು ಅದು ತಮಿಳ್ನಾಡು ಪತ್ರಗಳನ್ನೇಳಿದ್ರೆ ನಿನ್ನ ಮುಂದೆನೇ ಹರಿತೀವಿ, ಅಲ್ಲೇ ಬೆಂಕಿ ಹಚ್ತೀವಿ ನಿನ್ನ ಮುಂದೆನೇ ಅಂತ ಹೇಳ್ತಾ ಮತ್ತೆ 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 ಹೇಳ್ತಾ ಇದ್ದೀನಿ. ಇಂಥದಕ್ಕೆ ಅವಕಾಶನ ಕಲ್ಪಿಸಬಾರದು. ಮತ್ತು RBI ಕಾನೂನು ಏನಿದೆಯೋ ಅದನ್ನು ನೀನು ತಿಳ್ಕೋಬೇಕು. ಮತ್ತು ನೀನು RBI ಗೈಡ್ಲೈನ್ಸ್ ಇದೆ, ಅದನ್ನು ಪುಸ್ತಕನ ಬೇಕಾದ್ರೆ ನಾನು ನಿನ್ನ ಪ್ರೊವೈಡ್ ಮಾಡ್ತೀನಿ. ನಿನ್ಗೆ ಗೊತ್ತಿಲ್ಲ ಅಂದರೆ ನಾನು ಕೊಡ್ತೀನಿ. ಅದನ್ನು ದಯವಿಟ್ಟು ಬ್ಯಾಂಕ್ ರೂಲ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಓದ್ಕೋ. ಯಾಕಂದ್ರೆ ನೀನು ಓದಿಬಿಟ್ಟು ನೀನು ಮ್ಯಾನೇಜರ್ ಆಗಿರೋದು. ಮತ್ತೆ ನೀನು ಮರ್ತೋಗ್ಬಿಟ್ಟಿದ್ರೆ ಮತ್ತೆ ನಿನ್ನ ಆವಾಹನಿಗೆ ತಗೊಂಡು ಬರ್ತೀನಿ. ದಯವಿಟ್ಟು ಇದು ನಮ್ಮ ಇಂಪ್ಯಾಕ್ಟ್ ನ್ಯೂಸ್ ಅಂತ ನಾನು ನನ್ನ ಸಮಸ್ತ ವೀಕ್ಷಕರಿಗೆ ಸಾದರಪಡಿಸಿ, ಮತ್ತು ಈಗ ಆಗಿರೋದನ್ನು ಒಂದು ಬಾರಿ ನಮ್ಮ ಎಲ್ಲ ಕನ್ನಡವರು, ಯಾಕೆಂದರೆ ಎಷ್ಟೋ ನಮ್ಮನ್ನು ಕ್ಷಮಿಸುವಂಥ ಗುಣ ನಮ್ಮ ಕನ್ನಡಿಗರಿಗಿದೆ. ಎಷ್ಟೋ ನಾವು ಯಾಕೆಂದರೆ ಬೇರೆಯವ್ರನ್ನ ಉದಾಹರಣೆಗಳು, ನಾವು ಬೇರೆ ಭಾಷೆಯನ್ನು ನಾವು ಬಳಸ್ಕೊಂಡಿದ್ರು ಅವರನ್ನು ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಇರೋದ್ರಿಂದ ಮತ್ತೆ ಈ ಬಾರಿ ಇವರನ್ನು ಸಾಯಿ ಕಿರಣ್ ಅವ್ರನ್ನ ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ವೀಕ್ಷಕರಿಗೆ, ಸಮಸ್ತ ಕನ್ನಡ ಜನಕ್ಕೆ ನಾನು ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.